ನಮಸ್ಕಾರ ಸ್ನೇಹಿತರೆ, ಐಪಿಎಲ್ ರಿಟೆನ್ಷನ್ ರೂಲ್ಸ್ ಪ್ರಕಟ. ಆರ್ಸಿಬಿ ತಂಡದಿಂದ ಈ 5 ಸ್ಟಾರ್ ಆಟಗಾರರು ಆಗಲಿದ್ದಾರೆ ರಿಟೇನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 2025ರ ಐಪಿಎಲ್ಗೂ ಮುನ್ನ ಮೆಗಾ ಹರಾಜು ನಡೆಯಲಿದೆ. ಇದರರ್ಥ ಎಲ್ಲ ತಂಡಗಳು ಕೆಲವು ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಂಡು ಮಿಕ್ಕವರನ್ನ ತಂಡದಿಂದ ಬಿಡುಗಡೆ ಮಾಡಬೇಕಾಗಿದೆ. ಅದರಂತೆ ಈ ಹಿಂದೆ ಪ್ರತಿ ತಂಡಗಳು 4 ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಳ್ಳಬಹುದಾಗಿತ್ತು. ಆದರೆ ಮುಂದಿನ ಐಪಿಎಲ್ ಹರಾಜಿಗೂ ಮುನ್ನ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವ ಬಿಸಿಸಿಐ ಹರಾಜಿಗೂ ಮುನ್ನ ತಂಡದಲ್ಲಿ ಉಳಿಸಿಕೊಳ್ಳುವ ಆಟಗಾರರ ಸಂಖ್ಯೆಯನ್ನ 4ರಿಂದ ಇದೀಗ 5ಕ್ಕೆ ಏರಿಸಿದೆ. ಇದಲ್ಲದೆ ಒಬ್ಬ ಆಟಗಾರರನ್ನ ರೈಟ್ ಟು ಮ್ಯಾಚ್ ಅಂದರೆ RTM ಆಯ್ಕೆಯ ಮೂಲಕ ಉಳಿಸಿಕೊಳ್ಳಲು ಅನುಮತಿ ನೀಡಿದೆ. ಅದರಂತೆ ಪ್ರತಿ ಫ್ರಾಂಚೈಸಿಯು ಇದೀಗ ತನ್ನ ತಂಡದಲ್ಲಿ ಒಟ್ಟು 6 ಆಟಗಾರರನ್ನ ಉಳಿಸಿಕೊಳ್ಳಬಹುದಾಗಿದೆ. ಆದರೆ ಬಿಸಿಸಿ ಇದಕ್ಕೊಂದು ಷರತ್ತು ವಿಧಿಸಿದೆ. ಅದೇನೆಂದರೆ ಯಾವ ಫ್ರಾಂಚೈಸಿಯು 5 ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಳ್ಳಲು ಬಯಸುತ್ತದೆಯೋ ಆ ಫ್ರಾಂಚೈಸಿಯು ಈ 5 ಆಟಗಾರರಿಗೆ ಬರೋಬ್ಬರಿ 75 ಕೋಟಿ ರೂಪಾಯಿಗಳನ್ನ ವ್ಯಯಿಸಬೇಕು. ಅಂದರೆ ಈಗಿನ ನಿಯಮದ ಪ್ರಕಾರ ಪ್ರತಿ ಫ್ರಾಂಚೈಸಿಗೆ ಬಿಸಿಸಿಐನಿಂದ 125 ಕೋಟಿ ಹಣ ಸಿಗಲಿದೆ. ಈ 125 ಕೋಟಿ ಹಣಗಳಲ್ಲಿ ಬರೋಬ್ಬರಿ 75 ಕೋಟಿ ರೂಪಾಯಿಗಳನ್ನ ಈ 5 ಆಟಗಾರರಿಗೆ ವ್ಯಯಿಸಬೇಕು. ಇನ್ನುಳಿದ 45 ಕೋಟಿಗಳಲ್ಲಿ 20 ಆಟಗಾರರನ್ನ ಫ್ರಾಂಚೈಸಿಯು ಖರೀದಿ ಮಾಡಬೇಕಾಗಿದೆ ಸ್ನೇಹಿತರೆ. ಇನ್ನು ಬಿಸಿಸಿ ಉಳಿಸಿಕೊಳ್ಳಬೇಕಾದ ಆಟಗಾರರ ವೇತನದ ಸ್ಲ್ಯಾಬ್ ಅನ್ನ ಸಹ ನಿಗದಿಪಡಿಸಿದೆ. ಅದರಂತೆ ಫ್ರಾಂಚೈಸಿಯು ತಾನು ಉಳಿಸಿಕೊಳ್ಳಲು ಬಯಸುವ ಮೊದಲ ಆಟಗಾರನಿಗೆ 18 ಕೋಟಿ ವೇತನವನ್ನ ನೀಡಬೇಕು ಮತ್ತು 2ನೇ ಆಟಗಾರರಿಗೆ 14 ಕೋಟಿ ಮತ್ತು 3ನೇ ಆಟಗಾರರಿಗೆ 11 ಕೋಟಿ ಮತ್ತು ಯಾವುದೇ ಫ್ರಾಂಚೈಸಿ 4ನೇ ಮತ್ತು 5ನೇ ಆಟಗಾರನನ್ನ ತಂಡದಲ್ಲಿ ಉಳಿಸಿಕೊಳ್ಳಲು ಬಯಸಿದರೆ ಅದು ಹೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗುತ್ತದೆ. ಅಂದರೆ ಫ್ರಾಂಚೈಸಿ ಉಳಿಸಿಕೊಳ್ಳುವ 4ನೇ ಆಟಗಾರನಿಗೆ ಮೊದಲ ಆಟಗಾರನಂತೆ 18 ಕೋಟಿ ರೂಪಾಯಿಗಳನ್ನ ನೀಡಬೇಕು. ಇನ್ನು 5ನೇ ಆಟಗಾರನಿಗೂ 14 ಕೋಟಿ ವೇತನ ನೀಡಬೇಕು. ಇದಲ್ಲದೆ ಐಪಿಎಲ್ ನಲ್ಲಿ ಪ್ರತಿ ಪಂದ್ಯವನ್ನ ಆಡುವ ಆಟಗಾರನಿಗೆ 7.5 ಲಕ್ಷ ರೂಪಾಯಿಗಳನ್ನ ಪಂದ್ಯದ ಶುಲ್ಕವನ್ನಾಗಿ ನೀಡಲು ಬಿಸಿಸಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ. ಮತ್ತು ಆರ್ಸಿಬಿ ತಂಡದ ರಿಟೆನ್ಷನ್ ರೂಲ್ಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಮತ್ತು ಮೊಹಮ್ಮದ್ ಸಿರಾಜ್ ರವರನ್ನ ಆರ್ಸಿಬಿ ತಂಡ ಇಲ್ಲಿ ರಿಟೇನ್ ಮಾಡಲಿದೆ ಸ್ನೇಹಿತರೆ. ಇನ್ನುಳಿದಂತೆ ವಿಲ್ ಜಾಕ್ಸ್ ಮತ್ತು ಕ್ಯಾಮರೂನ್ ಗ್ರೀನ್ ರವರನ್ನ ಕೂಡ ಇಲ್ಲಿ ಆರ್ಸಿಬಿ ತಂಡ ರಿಟೇನ್ ಮಾಡಬಹುದು. ಮತ್ತು ಯಶ್ ದಯಾಲ್ ರವರನ್ನ RTM ಕಾರ್ಡ್ ಬಳಸಿ ಆರ್ಸಿಬಿ ತಂಡವು ತನ್ನ ತಂಡಕ್ಕೆ ಮತ್ತೆ ಕರೆಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡದ ರಿಟೆನ್ಷನ್ ಹೇಗಿರಬೇಕು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.